ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕತೆ ಓದುವುದು ಮತ್ತು ಕೇಳುವುದು ಕಡ್ಡಾಯ. ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೆಲವೊಬ್ಬರು ಪೂರ್ಣವಾಗಿ ಓದಿದರೆ ಅಥವಾ ಕೇಳಿದರೆ, ಇನ್ನು ಕೆಲವೊಬ್ಬರು ಅದನ್ನು ಅರ್ಧಕ್ಕೆ ಬಿಟ್ಟು ಬರುತ್ತಾರೆ. ಅರ್ಧಂಬರ್ಧ ಸತ್ಯನಾರಾಯಣ ಕಥೆಯನ್ನು ಕೇಳುವುದು ಅಥವಾ ಓದುವುದು ಸರಿಯೇ ಅಥವಾ ತಪ್ಪೇ? ಅದರ ಬಗ್ಗೆ ತಿಳಿಸಿಕೊಡ್ತೇನೆ. ಒಮ್ಮೆಯಾದರೂ ನಾವು ನಮ್ಮ ಜೀವನದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುತ್ತೇವೆ. ಈ ಸತ್ಯನಾರಾಯಣ ಪೂಜೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಕಥೆಗೆ ವಿಶೇಷ ಮಹತ್ವವಿದೆ. ಸ್ವತಃ ವಿಷ್ಣುವಿನ ಅವತಾರವಾಗಿದ್ದಾನೆ ಸತ್ಯನಾರಾಯಣನು. ಪೂಜಿಸುವುದು ಮತ್ತು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳುವುದು ಜೀವನದಲ್ಲಿನ ತೊಂದರೆಗಳನ್ನು ನಿವಾರಿಸುತ್ತದೆ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ತರುತ್ತದೆ. ಪುರಾಣದ ಪ್ರಕಾರ ವಿಷ್ಣು ಸ್ವತಃ ನಾರದ ಮುನಿಗೆ ಸತ್ಯನಾರಾಯಣ ಕಥೆಯ ಮಹತ್ವವನ್ನು ವಿವರಿಸಿದನು. ಈ ಕಥೆಯನ್ನು ಕೇಳುವುದು ಮತ್ತು ಓದುವುದು ಅಪೇಕ್ಷಿತ ಫಲಿತಾಂಶಗಳನ್ನು ತರುತ್ತದೆ. ಆದರೆ ಸತ್ಯನಾರಾಯಣ ಕಥೆಯನ್ನು ಅರ್ಧಕ್ಕೆ ಕೇಳಿ ಬಿಡಬಾರದು. ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಅರ್ಧಕ್ಕೆ ಕೇಳಬಾರದು. ಯಾಕೆ? ಸತ್ಯನಾರಾಯಣ ಪೂಜೆಯನ್ನು ಮಾಡುವುದಕ್ಕಿಂತಲೂ ಆ ಸಮಯದಲ್ಲಿ ಮಾಡುವ ಸತ್ಯನಾರಾಯಣ ಕಥೆಯನ್ನು ಕೇಳುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನೀವು ಮಾಡಿದ ಸತ್ಯನಾರಾಯಣ ಪೂಜೆಯ ಪೂರ್ತಿ ಫಲ ನಿಮಗೆ ದೊರೆಯಬೇಕಾದರೆ ಮೊದಲು ಸತ್ಯನಾರಾಯಣ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು. ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳುವುದಕ್ಕೆ ಹಾಗೂ ಓದುವುದಕ್ಕೆ ಅದರದೇ ಆದ ನಿಯಮವಿದೆ. ಆ ನಿಯಮದ ಪ್ರಕಾರ ಓದಿದರೆ ಮಾತ್ರ ನಮಗೆ ಅದು ಬಯಸಿದ ಫಲಿತಾಂಶಗಳನ್ನು ನೀಡುತ್ತದೆ. ಅಂತಹ ನಿಯಮಗಳಲ್ಲಿ ಸತ್ಯನಾರಾಯಣ ಕಥೆಯನ್ನು ಪೂರ್ಣವಾಗಿ ಕೇಳಬೇಕು. ಪುರಾಣದಲ್ಲಿ ಹೇಳಿರುವ ಪ್ರಕಾರ ಸತ್ಯನಾರಾಯಣ ಪೂಜೆ ಕಥೆಯನ್ನು ಅರ್ಧ ಕೇಳುವುದರಿಂದ ಅಥವಾ ಸತ್ಯನಾರಾಯಣ ಕಥೆ ಓದುವಾಗ ಮಧ್ಯಕ್ಕೆ ಎದ್ದು ಹೋಗುವುದರಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ ಪೂರ್ಣ ಫಲಿತಾಂಶ ನಿಮಗೆ ದೊರೆಯುವುದಿಲ್ಲ. ಇಂತಹ ತಪ್ಪನ್ನು ಮಾಡುವುದರಿಂದ ನೀವು ವಿಷ್ಣುವಿನ ಕೋಪಕ್ಕೆ ಗುರಿಯಾಗ್ತೀರಿ. ಸತ್ಯನಾರಾಯಣ ಕಥೆಯನ್ನು ಮಧ್ಯಕ್ಕೆ ಬಿಟ್ಟು ಹೋದರೆ ಅದು ನಾವು ಸತ್ಯನಾರಾಯಣ ಸ್ವಾಮಿಗೆ ಮಾಡುವ ಅವಮಾನವಾಗುತ್ತದೆ. ಇದು ಹಣಕಾಸಿನ ಸಮಸ್ಯೆಗೂ ಮುಖ್ಯ ಕಾರಣವಾಗುತ್ತದೆ. ಸತ್ಯನಾರಾಯಣ ಕಥೆಯನ್ನು ಕೇಳುವಾಗ ಅಥವಾ ಓದುವಾಗ ಮಾನಸಿಕವಾಗಿ ಒಂದು ನಿರ್ಣಯವನ್ನು ಮಾಡಿ ಮತ್ತು ನಿಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿ. ನೀವು ಪ್ರತಿ ಹುಣ್ಣಿಮೆಯಲ್ಲೂ ಸರಳವಾಗಿ ಮನೆಯಲ್ಲೇ ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದು. ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಾದ್ರೆ ಕೈಯಲ್ಲಿ ಅಕ್ಷತೆ ಹೂವನ್ನಿಟ್ಟು ಸಂಕಲ್ಪ ಮಾಡಿಕೊಂಡು, ಅಂದರೆ ನಾವು ಯಾವ ಕಾರಣಕ್ಕಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅದು ಬೇಗನೆ ಈಡೇರಲಿ ಅಂತೇಳಿ ಅಕ್ಷತೆ ಹೂವನ್ನು ಆ ಫೋಟೋದ ಮುಂದೆ ಹಾಕಿ, ಇದರ ನಂತರ ಕಥೆಯನ್ನು ಕೇಳಲು ಮತ್ತು ಓದಲು ಪ್ರಾರಂಭಿಸಿ. ಅದನ್ನು ಮಧ್ಯದಲ್ಲೇ ಬಿಡಬೇಡಿ. ಕಥೆಯನ್ನು ಅರ್ಧದಲ್ಲೇ ಬಿಟ್ಟರೆ ನೀವು ಬೇಡಿಕೊಂಡ ಆಸೆಯು ಎಂದಿಗೂ ಈಡೇರುವುದಿಲ್ಲ ಮತ್ತು ಕುಟುಂಬವು ಸಂತೋಷದ ಬದಲು ದುಃಖವನ್ನು ಎದುರಿಸಬೇಕಾಗುತ್ತದೆ. ಯಾರ ಮನೆಯಲ್ಲಿ ಹುಣ್ಣಿಮೆ ದಿನ ಉಪವಾಸವಿದ್ದು ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾರೋ, ಕಥೆಯನ್ನು ಓದುತ್ತಾರೋ ಅಥವಾ ಕೇಳುತ್ತಾರೋ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾರೋ ಅವರ ಇಷ್ಟಾರ್ಥಗಳೆಲ್ಲವೂ ಪೂರ್ತಿಯಾಗಿ ಈಡೇರುತ್ತದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆಯು ಸಾವಿರಾರು ವರ್ಷಗಳಿಂದ ನಡೆಸಲಾದ ಯಜ್ಞಕ್ಕೆ ಸಮವಾದ ಫಲಿತಾಂಶವನ್ನು ನೀಡುತ್ತದೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಾಗ, ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳುವಾಗ ಅಥವಾ ಓದುವಾಗ ನಿಯಮಬದ್ಧವಾಗಿ ಮಾಡಬೇಕು. ನಿಯಮಗಳನ್ನು ತಪ್ಪಿದರೆ ಎಲ್ಲವೂ ವ್ಯರ್ಥವಾಗುತ್ತದೆ. ಪ್ರತಿ ಹುಣ್ಣಿಮೆಯಲ್ಲೂ ಸರಳವಾಗಿ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲೇ ಮಾಡಿ. ಸತ್ಯನಾರಾಯಣ ವ್ರತವನ್ನು ಮಾಡುವುದರಿಂದ ವ್ಯಕ್ತಿಯು ತಾನು ಬಯಸಿದ ಫಲವನ್ನು ಪಡೆದುಕೊಳ್ತಾನೆ ಎನ್ನುವ ನಂಬಿಕೆಯೂ ಇದೆ. ಈ ಕಾರಣಕ್ಕಾಗಿ ಹೆಚ್ಚಿನವರು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ. ಆದರೆ ಮನೆಯಲ್ಲೇ ಸುಲಭವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕೋರಿಕೆಗಳು ನೆರವೇರಿದ ಮೇಲೆ ನೀವು ಪುರೋಹಿತರನ್ನು ಕರೆಸಿ ಶಾಸ್ತ್ರಬದ್ಧವಾಗಿ ನೀವು ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಮಾಡಿ. ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಸತ್ಯನಾರಾಯಣನ ಕಥೆ ಪೂಜೆಯ ಸಮಯದಲ್ಲಿ 5 ಅಧ್ಯಾಯಗಳ ಕಥೆಯನ್ನು ಓದೋದು ಅಥವಾ ಕೇಳೋದು ಇದು ಪೂಜೆಯ ಮುಖ್ಯ ಭಾಗವಾಗಿದೆ. ಯಾರೆಲ್ಲ ಸತ್ಯನಾರಾಯಣ ಪೂಜೆಯನ್ನು
ಹುಣ್ಣಿಮೆ ದಿನ ಮಾಡ್ತೀರಾ. ನಿಮ್ಮ ಕೋರಿಕೆಗಳು ಬೇಗನೆ ಈಡೇರಲಿ. ಆ ಸತ್ಯನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.